ಮೋದಿ ಟ್ರಂಪ್ಗೆ ಹಿಗ್ಗಾಮುಗ್ಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರಪಂಚದಲ್ಲಿ ಸಮಯ ಸಾಧಕ ದೇಶ ಅಂದ್ರೆ ಅದು ಅಮೆರಿಕ ದೇಶ. ಶತ್ರುವಿನ ಶತ್ರು ಕೂಡ ನಮಗೆ ಮಿತ್ರ ಆಗ್ತಾನೆ. ಅದೇ ರೀತಿ ನಮ್ಮ ಶತ್ರುಗಳ ಜೊತೆ ಮಿತ್ರ ಆಗುತ್ತಿರುವ ಟ್ರಂಪ್ ಅವರಿಗೆ ಏನನ್ನಬೇಕು? ಇತ್ತ ಭಾರತವನ್ನ ಹೊಗಳುತ್ತಾ ಅತ್ತ ಐ ಲವ್ ಯು ಪಾಕಿಸ್ತಾನ್ ಎನ್ನುವ ಟ್ರಂಪ್ ಅವರನ್ನು ನಾವು ಎಷ್ಟು ನಂಬಬೇಕು? ಟ್ರಂಪ್ಗೆ ಮೋದಿ ಕೊಟ್ಟ ಎಚ್ಚರಿಕೆ ಏನು? G7 ಸಭೆಗೂ ಮೊದಲು ಮತ್ತು ನಂತರ ಆದ ಬೆಳವಣಿಗೆಗಳು ಏನು ಅನ್ನೋದರ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಭಾರತ ಮತ್ತು ಪಾಕಿಸ್ತಾನ್ಗಳ ನಡುವಿನ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರಧಾನಿ ಮೋದಿ ನಯವಾದ ಮಾತುಗಳಿಂದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮ ಒಪ್ಪಂದಕ್ಕಾಗಲಿ ಅಥವಾ ಜಮ್ಮು ಮತ್ತು ಕಾಶ್ಮೀರ ವಿವಾದ ಬಗೆಹರಿಸಿಕೊಳ್ಳಲು ಆಗ್ಲಿ ಭಾರತ ಯಾವತ್ತಿಗೂ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಬಯಸುವುದಿಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. G7 ಸಭೆ ಬಳಿಕ ಮೋದಿ ಮತ್ತು ಟ್ರಂಪ್ ಸುಮಾರು 35 ನಿಮಿಷಗಳ ಕಾಲ ನಲ್ಲಿ ಮಾತನಾಡಿದ್ದು ಹಲವು ವಿಚಾರಗಳನ್ನ ಮೋದಿ ಟ್ರಂಪ್ಗೆ ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತ ಅಮೆರಿಕದ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಮಾಡಿಕೊಂಡಿಲ್ಲ. ಭಾರತ ಮತ್ತು ಪಾಕಿಸ್ತಾನ ದೇಶಗಳೇ ಮಾತುಕತೆ ನಡೆಸಿ ಕದನ ವಿರಾಮ ಮಾಡಿಕೊಂಡಿವೆ ಅಂತ ಮೋದಿ ಟ್ರಂಪ್ಗೆ ನಯವಾಗಿ ವಿವರಿಸಿದ್ದಾರೆ. ಮೋದಿ ಕದನ ವಿರಾಮದಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂತ ಟ್ರಂಪ್ ಮುಖಕ್ಕೆ ಹೊಡೆದಂತೆ ಹೇಳಿದರೂ ಕೂಡ ಟ್ರಂಪ್ ತಮ್ಮ ಬುದ್ಧಿ ಬದಲಿಸಲಿಲ್ಲ. ಯಾಕಂದ್ರೆ ಮೋದಿ ಜೊತೆಗಿನ ದೂರವಾಣಿ ಸಂಭಾಷಣೆಯ ಬಳಿಕ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಕರೆದು ಊಟ ಹಾಕಿ ಮತ್ತೊಮ್ಮೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಮಾಧ್ಯಮಗಳ ಎದುರು ಬಿಂಬಿಸುವ ಪ್ರಯತ್ನ ಮಾಡಿದ್ದು ಮಾತ್ರ ಟ್ರಂಪ್ ಅವರ ನಾಚಿಕೆಗೇಡಿನ ಕೆಲಸ ಅನ್ನಬಹುದು. ಕೆನಡಾದ ಕನಾನಾಸ್ಕಿನಲ್ಲಿ ನಡೆದ G7 ರಾಷ್ಟ್ರಗಳ ಶೃಂಗಸಭೆ ಭಾರೀ ಕುತೂಹಲ ಕೇಳಿಸಿತ್ತು. ಮೋದಿ ಮತ್ತು ಟ್ರಂಪ್ ಮುಖಾಮುಖಿ ಆಗುವ ನಿರೀಕ್ಷೆ ಹೆಚ್ಚಾಗಿತ್ತು. ಅದೂ ಅಲ್ಲದೆ ಖಲಿಸ್ತಾನ್ ಪ್ರತ್ಯೇಕವಾದಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯ ನಂತರ ಭಾರತ ಮತ್ತು ಕೆನಡಾ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. ಆ ಬಳಿಕ ಮೋದಿ ಅವರ ಮೊದಲ ಕೆನಡಾ ಭೇಟಿ ನೀಡಿದ್ದು ಸಾಕಷ್ಟು ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿತ್ತು. ಕೆನಡಾದಲ್ಲಿ ನಡೆಯುತ್ತಿರುವ 51ನೇ G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಾಲ್ಗೊಳ್ಳುವುದನ್ನು ವಿರೋಧಿಸಿ ಖಲಿಸ್ತಾನ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಮಕ್ಕಳನ್ನು ಬಳಸಿಕೊಂಡು ಭಾರತದ ಧ್ವಜಕ್ಕೆ ಮತ್ತು ಪ್ರಧಾನಿ ಮೋದಿಯವರ ಭಾವಚಿತ್ರಕ್ಕೆ ಅಪಮಾನ ಮಾಡುವ ಪ್ರಯತ್ನ ಮಾಡಿದ್ರು. ಅಲ್ಲದೆ ಅಲ್ಲಿನ ನಾಯಕರು ಭಯಾನಕ ಹಿಂದೂವಾದಿಯನ್ನು ನಾವು ಕೊಲ್ಲುತ್ತೇವೆ ಅಂತ ಬೆದರಿಕೆ ಹಾಕಿದ್ರು. ಆದ್ರೆ ಮೋದಿ ಮಾತ್ರ ಯಾವುದಕ್ಕೂ ಅಂಜದೆ ಧೈರ್ಯವಾಗಿ ಕೆನಡಾ ದೇಶಕ್ಕೆ ಭೇಟಿ ನೀಡಿ ಎದೆಯುಬ್ಬಿಸಿಕೊಂಡು ಬಂದಿದ್ದಾರೆ. G7 ಒಕ್ಕೂಟದಲ್ಲಿ ಜಪಾನ್, ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಕೆನಡಾ, ಇಟಲಿ ಸೇರಿದಂತೆ ಐರೋಪ್ಯ ಒಕ್ಕೂಟ ಸೇರಿವೆ. ಈ ರಾಷ್ಟ್ರಗಳ ಜೊತೆಗೆ IMF, ವಿಶ್ವ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳು ಸಹ ಪಾಲ್ಗೊಂಡಿದ್ರು. ಆದ್ರೆ ನಿರೀಕ್ಷೆಯಂತೆ ಟ್ರಂಪ್ ಮತ್ತು ಮೋದಿ ಭೇಟಿ ಸಾಧ್ಯವಾಗಲಿಲ್ಲ. ಮೋದಿ ಬರುವುದಕ್ಕೂ ಮೊದಲೇ ಟ್ರಂಪ್ ಬಂದು ಹೋಗಿದ್ರು. ನಂತರ ಮೋದಿ ಮತ್ತು ಟ್ರಂಪ್ ನಡುವೆ ದೂರವಾಣಿ ಮೂಲಕ ಮಾತುಕತೆ ನಡೆದಿದೆ. ಪಾಕಿಸ್ತಾನದ ಕೋರಿಕೆಯ ಮೇರೆಗೆ ಕದನ ವಿರಾಮ ಒಪ್ಪಂದವನ್ನು ಭಾರತ ಒಪ್ಪಿಕೊಂಡಿದೆ. ಇದರಲ್ಲಿ ಯಾರ ಮಧ್ಯಸ್ಥಿಕೆಯೂ ಇಲ್ಲ ಅಂತ ಮೋದಿ ಒತ್ತಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಗುಂಡಿಗೆ ಭಾರತ ಗುಂಡಿನಿಂದಲೇ ಉತ್ತರ ನೀಡುತ್ತದೆ. ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆ ಇನ್ನೂ ಮುಕ್ತಾಯವಾಗಿಲ್ಲ ಅನ್ನೋದನ್ನ ಅಮೆರಿಕ ಮನಗಾಣಬೇಕು ಅಂದಿದ್ದಾರೆ ಮೋದಿ. ಜೊತೆಗೆ ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ತನ್ನ ದೃಢ ನಿಶ್ಚಯವನ್ನು ಭಾರತ ಇಡೀ ಜಗತ್ತಿಗೆ ತಿಳಿಸಿದೆ ಅಂತ ಮೋದಿ ಟ್ರಂಪ್ಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಈ ಮಾತುಕತೆಯ ಅಂತಿಮದಲ್ಲಿ ಕೆನಡಾವರೆಗೂ ಬಂದಿದ್ದೀರಿ, ಇಲ್ಲಿಂದ 2 ಗಂಟೆಯ ಒಳಗೆ ಅಮೆರಿಕಾಗೂ ಬರಬಹುದು. ಅಮೆರಿಕಕ್ಕೆ ಬಂದು ಹೋಗಿ ಅಂತ ಟ್ರಂಪ್ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ. ಆದ್ರೆ ಮೋದಿ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಿವೆ, ಹಾಗಾಗಿ ಮುಂದೆ ಯಾವಾಗಾದರೂ ಬರುತ್ತೇನೆ ಅಂತ ಹೇಳುವ ಮೂಲಕ ಟ್ರಂಪ್ ಆಮಂತ್ರಣವನ್ನು ತಿರಸ್ಕರಿಸಿದ್ದಾರೆ. ಒಂದು ವೇಳೆ ಮೋದಿ ಅವರು ಟ್ರಂಪ್ ಕೊಟ್ಟಿದ್ದ ಆಮಂತ್ರಣವನ್ನು ಸ್ವೀಕಾರ ಮಾಡಿದ್ದರೆ ಕಿಲಾಡಿ ಟ್ರಂಪ್ ಮೋದಿ ಅವರನ್ನು ಪಾಕಿಸ್ತಾನದ ಮುಲ್ಲಾ ಮುನೀರ್ ಜೊತೆಗೆ ಊಟಕ್ಕೆ ಕೂರಿಸಿಕೊಂಡು ಇಲ್ಲ ಸಲ್ಲದ ವಿಚಾರಗಳನ್ನ ಮಾತನಾಡಿ ಎರಡೂ ದೇಶಗಳ ಮಧ್ಯೆ ನಾನು ಗೆಳೆತನ ಸೃಷ್ಟಿ ಮಾಡಿಬಿಟ್ಟೆ ಅಂತ ಬಿಲ್ಡಪ್ ತಗೊಂಡ್ ಬಿಡ್ತಿದ್ರೇನೋ. ಆದ್ರೆ ಮೋದಿ ಅವರಿಗೂ ಎಲ್ಲಿ ಹೇಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದು ತಿಳಿದಿದೆ. ಮೋದಿ ಕೂಡ ಚಾಣಾಕ್ಷತನ ತೋರಿ ಟ್ರಂಪ್ ಆಮಂತ್ರಣವನ್ನು ತಿರಸ್ಕರಿಸಿ ಮೊದಲೇ ಕೊಟ್ಟ ಮಾತಿನಂತೆ ಸಣ್ಣ ರಾಷ್ಟ್ರವಾದ ಕ್ರೊಷಿಯೋಗೆ ಭೇಟಿ ಕೊಟ್ಟರು. ಮೋದಿ ಜಾಗದಲ್ಲಿ ಬೇರೆ ಯಾವುದೇ ದೇಶದ ನಾಯಕನಾಗಿದ್ರೂ ಕೂಡ ಕ್ರೊಷಿಯೋ ಆದಂತಹ ಸಣ್ಣ ರಾಷ್ಟ್ರದ ಭೇಟಿಯನ್ನ ಕ್ಯಾನ್ಸಲ್ ಮಾಡಿ ಅಮೆರಿಕ ಕರೀತು ಅಂತ ಓಡಿ ಹೋಗ್ಬಿಡ್ತಿದ್ರು. ಆದ್ರೆ ಮೋದಿ ಕ್ರೊಷಿಯಾ ದೇಶಕ್ಕೆ ಭೇಟಿ ನೀಡುವ ತಮ್ಮ ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟರು. ಅತ್ತ ಟ್ರಂಪ್ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದ ಕಾರಣ ಕೆನಡಾದಲ್ಲಿ ನಡೆಯುತ್ತಿದ್ದ G7 ಶೃಂಗಸಭೆಯಿಂದ ಬೇಗನೆ ಹೊರಬಂದಿದ್ರು. G7 ದೇಶಗಳ ಶೃಂಗಸಭೆಯಿಂದ ಹೊರಬಂದ ಟ್ರಂಪ್ ವಾಷಿಂಗ್ಟನ್ಗೆ ಮರಳಿದ್ರು. ಈಗಾಗಲೇ ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿಯಾಗಿದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ 3ನೇ ಮಹಾಯುದ್ಧ ಆತಂಕ ಮನೆ ಮಾಡಿದೆ. G7 ದೇಶಗಳ ಶೃಂಗಸಭೆಯಿಂದ ಅರ್ಧದಲ್ಲೇ ಹೊರಬಂದ ಟ್ರಂಪ್ ಇರಾನ್ ಇಸ್ರೇಲ್ ಕದನಕ್ಕೆ ಸಂಪೂರ್ಣ ಮುಕ್ತಿ ನೀಡುವ ಮಾತುಗಳನ್ನಾಡಿದ್ದಾರೆ.
ಪಾಕಿಸ್ತಾನ ಮುಖ್ಯಸ್ಥರನ್ನು ಮಧ್ಯಾಹ್ನ 1 ಗಂಟೆಗೆ ಕ್ಯಾಬಿನೆಟ್ ಹಾಲ್ನಲ್ಲಿ ಭೋಜನಕ್ಕೆ ಆಹ್ವಾನಿಸುವುದಾಗಿ ಘೋಷಣೆ ಮಾಡಿದ್ರು. ಅದರಂತೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಲಿಯಾಸ್ ಮುಲ್ಲಾ ಮುನೀರ್ಗೆ ಅಮೆರಿಕದ ವೈಟ್ ಹೌಸ್ ಅಲ್ಲಿ ಅಪರೂಪದ ಆತಿಥ್ಯ ದೊರೆತಿದೆ. ಮುನೀರ್ರನ್ನು ಅಮೆರಿಕಕ್ಕೆ ಕರೆಸಿರುವ ಡೊನಾಲ್ಡ್ ಟ್ರಂಪ್ ಭೋಜನಕೂಟವನ್ನು ಏರ್ಪಡಿಸಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಈ ಖಾಸಗಿ ಭೋಜನ ಸಭೆ ನಡೆದಿದೆ. ಈ ಸಂಘರ್ಷದಲ್ಲಿ ಅಮೆರಿಕದ ಭಾಗವಹಿಸುವಿಕೆ ಕುರಿತು ಟ್ರಂಪ್ ಆಲೋಚನೆ ನಡೆಸಿದ್ದಾರೆ ಎಂಬುದರ ಕುರಿತು ವರದಿಯಾಗಿದೆ. ಡೊನಾಲ್ಡ್ ಟ್ರಂಪ್ ತಮ್ಮ ಹೇಳಿಕೆಯಲ್ಲಿ ಇರಾನ್ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಮತ್ತು ಇರಾನ್ ನಡುವಿನ ಹತ್ತಿರದ ಸಂಬಂಧಗಳು ಈ ಸಭೆಗೆ ಹೆಚ್ಚಿನ ಮಹತ್ವವನ್ನು ನೀಡಿವೆ ಎನ್ನಲಾಗುತ್ತಿದೆ. ಜಿಯೋ ನ್ಯೂಸ್ ಪ್ರಕಾರ ಮುಲ್ಲಾ ಮುನೀರ್ ಅವರು ವೈಟ್ ಹೌಸ್ನಲ್ಲಿ ಟ್ರಂಪ್ ಅವರೊಂದಿಗೆ ಭೋಜನಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ವಿದೇಶಿ ಸೇನಾ ಮುಖ್ಯಸ್ಥನೊಬ್ಬನಿಗೆ ವೈಟ್ ಹೌಸ್ನಲ್ಲಿ ಭೋಜನಕೂಟ ಏರ್ಪಡಿಸುವುದು ಅಪರೂಪವೆನ್ನಲಾಗುತ್ತಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರನ್ನು ಶ್ವೇತಭವನದಲ್ಲಿ ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್, ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನು ನಾನು ನಿಲ್ಲಿಸಿದ್ದೇನೆ. ನಾನು ಪಾಕಿಸ್ತಾನವನ್ನು ತುಂಬಾ ಪ್ರೀತಿಸುತ್ತೇನೆ. ಭಾರತದ ಪ್ರಧಾನಿ ಮೋದಿ ಬಹಳ ಪ್ರಭಾವಶಾಲಿ ಮತ್ತು ಅದ್ಭುತ ವ್ಯಕ್ತಿ ಎಂದು ನಾನು ಭಾವಿಸುತ್ತೇನೆ ಅಂತ ಹೇಳುವ ಮೂಲಕ ಮತ್ತೆ ಭಾರತ ಮತ್ತು ಪಾಕಿಸ್ತಾನಗಳ ಕದನ ವಿರಾಮದ ಕ್ರೆಡಿಟ್ ತೆಗೆದುಕೊಳ್ಳುವ ತಮ್ಮ ಹಳೆಯ ವರಸೆಯನ್ನು ಮುಂದುವರೆಸಿದ್ದಾರೆ. ಒಂದ್ ಕಡೆ ಇರಾನ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ಅಲ್ಲದೆ ಯಹೂದಿ ರಾಷ್ಟ್ರವಾದ ಇಸ್ರೇಲ್ ವಿರುದ್ಧ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗೋಣ, ಇರಾನ್ಗೆ ಬೆಂಬಲ ಕೊಡೋಣ ಅಂತ ಇತರ ಮುಸ್ಲಿಂ ದೇಶಗಳಿಗೆ ಪಾಕ್ ಕರೆ ನೀಡಿತ್ತು. ಆದ್ರೆ ಮತ್ತೊಂದ್ ಕಡೆ ಅಮೆರಿಕ ಇರಾನ್ ಮೇಲೆ ಕೆಂಡ ಕಾರುತ್ತಾ ಇದೆ. ಹಾಗಾಗಿ ಬಿಕಾರಿ ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕು ಅನ್ನೋದು ತೋಚದೆ ಅಮೆರಿಕ ಹೇಳಿದ ಹಾಗೆ ಕೇಳ್ಕೊಂಡಿರುವ ಪರಿಸ್ಥಿತಿಗೆ ಬಂದಿದೆ. ಮೂಲಗಳ ಪ್ರಕಾರ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಕ್ರಮಕ್ಕೆ ಮುಂದಾಗಿದ್ದು, ಇರಾನ್ ಮೇಲೆ ದಾಳಿಗೆ ಯೋಜನೆಯನ್ನು ಅನುಮೋದಿಸಿದ್ದಾರೆ. ನನ್ನಲ್ಲಿ ಎಲ್ಲದಕ್ಕೂ ಒಂದು ಯೋಜನೆ ಇದೆ, ಏನ್ ಬೇಕಾದ್ರೂ ಆಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ ಎಂದು ವರದಿಯಾಗಿದೆ. ಇದರ ಜೊತೆಗೆ ಟ್ರಂಪ್ ಶಾಂತಿಯ ಬಗ್ಗೆಯೂ ಮಾತನಾಡುತ್ತಾ ಇದ್ದಾರೆ. ಹಾಗಾಗಿ ಟ್ರಂಪ್ ತಲೆಯಲ್ಲಿ ಏನ್ ನಡೀತಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ನಿಲ್ಲಿಸಿದಂತೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸಲು ಬಯಸುತ್ತೇನೆ. ಇಸ್ರೇಲ್ ಇರಾನ್ ಕದನ ಮಧ್ಯಪ್ರಾಚ್ಯವನ್ನು ನುಂಗಲಿದೆ. ಹೀಗಾಗಿ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾಗುವಂತೆ ಉಭಯ ರಾಷ್ಟ್ರಗಳಲ್ಲಿ ನಾನು ಮನವಿ ಮಾಡುತ್ತಿದ್ದೇನೆ. ನಾನು ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿದ್ದೇನೆ ಅಂತ ಹೇಳುವ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆಯಲು ಪ್ರಯತ್ನ ಮಾಡುತ್ತಿರುವಂತೆ ತೋರುತ್ತಿದೆ. ಮತ್ತೊಂದ್ ಕಡೆ ಎಲ್ಲಾ ದೇಶಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ತಂತ್ರಗಾರಿಕೆ ಕೂಡ ಎದ್ದು ಕಾಣುತ್ತಿದೆ. ಇದು G7 ಸಭೆಯ ನಂತರದ ಟ್ರಂಪ್ ಸುತ್ತಿದ ಸುದ್ದಿಯಾದ್ರೆ, ಇನ್ನೊಂದ್ ಕಡೆ G7 ಶೃಂಗಸಭೆ ಮುಗಿಸಿಕೊಂಡು ಪ್ರಧಾನಿ ಮೋದಿ ಕ್ರೊಯೇಷಿಯಾ ದೇಶಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಅವರಿಗೆ ಅನಿವಾಸಿ ಭಾರತೀಯ ಸದಸ್ಯರು ಭರ್ಜರಿ ಸ್ವಾಗತ ನೀಡಿದರು. ವಂದೇ ಮಾತರಂ ಮತ್ತು ಭಾರತ ಮಾತಕ್ಕೆ ಜೈ ಘೋಷಣೆ ಮೊಳಗಿಸಲಾಯಿತು. ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೇಜ್ ಪ್ಲೆಂಕೋವಿಯಾ ಪ್ರಧಾನಿ ಮೋದಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡ್ರು. ಇದು ಕ್ರೊಯೇಷಿಯಾಗೆ ಭಾರತೀಯ ಪ್ರಧಾನಿಯೊಬ್ಬರು ನೀಡಿದ ಮೊದಲ ಭೇಟಿಯಾಗಿದ್ದು, ಇದು ಐತಿಹಾಸಿಕ ಘಟನೆ ಆಗಿದೆ. ಈ ಭೇಟಿಯ ನಂತರ ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಸ್ವಾಗತಿಸಿದ ವಿಶೇಷ ಆದರಗಳಿಗಾಗಿ ನಾನು ಪ್ರಧಾನಿ ಆಂಡ್ರೇಜ್ ಪ್ಲೆಂಕೋವಿಕ್ ಅವರಿಗೆ ಕೃತಜ್ಞನಾಗಿದ್ದೇನೆ ಎಂದು ಪ್ರಧಾನಿ ಮೋದಿ ಎಕ್ಸ್ ಪೋಸ್ಟ್ನಲ್ಲಿ ಬರೆದು ಧನ್ಯವಾದ ಸಮರ್ಪಿಸಿದ್ದಾರೆ. ಈ ಭೇಟಿಯ ನಂತರ ಎರಡೂ ದೇಶಗಳು ತಮ್ಮ ಸಂಬಂಧಗಳಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಬಹುಕ್ಷೇತ್ರಗಳು ಮತ್ತು ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಈ ಭೇಟಿ ನೆರವಾಗಲಿದೆ ಅಂತ ಕ್ರೊಯೇಷಿಯಾದ ಪ್ರಧಾನಿ ಪ್ಲೆಂಕೋವಿಕ್ ಕೂಡ ಹೇಳಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.